ಬಸವಣ್ಣನವರ ಜೀವನದ ಏಳಿಗೆಗೆ ಪ್ರೇರಣಾದಾಯಕ ನುಡಿಗಳು. ಕಾಯಕವೇ ಕೈಲಾಸ. ಕಷ್ಟಪಟ್ಟು ಕೆಲಸ ಮಾಡುವುದು ಪರಮಧರ್ಮ. ಪ್ರಾಮಾಣಿಕ ಶ್ರಮ ಮತ್ತು ಪರಿಶ್ರಮದಿಂದ ಜೀವನದ ಏಳಿಗೆಗೆ ಸಾಧ್ಯ. ಸತ್ಯವೇ ಜಗದ ಬೆಳಕು. ಸತ್ಯ ಎಂದು ಅಡಗಲಾರದು, ಅದು ಸದಾ ಪ್ರಕಾಶಮಾನ. ಸತ್ಯ ಮತ್ತು ನೀತಿ ನಿಮ್ಮನ್ನು ಸದಾ ಉನ್ನತಿಗೆ ಕೊಂಡೊಯ್ಯುತ್ತವೆ. ಮನ ಶುದ್ಧವಿಲ್ಲದಿದ್ದರೆ ಮಹಾದೇವನ ಗುಡಿಯಾದರೂ ವ್ಯರ್ಥ. ಹೃದಯ ಶುದ್ಧವಾಗಿರಬೇಕು. ದೇವರನ್ನು ಆರಾಧಿಸುವುದಕ್ಕಿಂತ ಮುಖ್ಯ. ಆಂತರಿಕ ಶುದ್ಧತೆ ಇದ್ದರೆ ಜೀವನದಲ್ಲಿ ಶ್ರೇಷ್ಠ ಸಾಧನೆ ಮಾಡಬಹುದು. ಹೊರಗಿನ ಅಲಂಕಾರ ಹಾಳಾದರೂ ಆಂತರಿಕ ಶಕ್ತಿ ಉಳಿಯಬೇಕು. ನಮ್ಮೊಳಗಿನ ದೇವರನ್ನು ಅರಿಯದೆ ಹೊರಗಿನ ದೇವರನ್ನು ಹುಡುಕಬೇಡ. ನಮ್ಮಲ್ಲೇ ಶಕ್ತಿ ಇದೆ, ಇದನ್ನು ಅರಿತುಕೊಂಡರೆ ಯಶಸ್ಸು ದೊರಕುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಬಳಸಿ. ಮನುಷ್ಯನಿಗೆ ವಿದ್ಯೆಯೇ ಶ್ರೇಷ್ಠ ಸಂಪತ್ತು. ಜ್ಞಾನವೇ ನಿಜವಾದ ಸಂಪತ್ತು. ಅದನ್ನು ಯಾವುದು ಕಿತ್ತುಕೊಳ್ಳಲಾರದು. ಅರಿವಿನಿಂದ ಮಾತ್ರ ಜೀವನದ ಏಳಿಗೆ ಸಾಧ್ಯ. ಯಾವುದೇ ಕಾರ್ಯ ಪ್ರಾಮಾಣಿಕವಾಗಿರಬೇಕು, ಅಷ್ಟೇ ಮುಖ್ಯ. ಎಲ್ಲ ಕೆಲಸಗಳು ಸತ್ಯಸಂಧವಾಗಿರಬೇಕು. ಸಚ್ಚಿದಾನಂದನ ಜೀವನದಿಂದ ಮಾತ್ರ ಶ್ರೇಷ್ಠತೆ ಸಾಧ್ಯ. ಹಸಿವು ಎಂದರೆ ಎಲ್ಲರಿಗೂ ಒಂದೇ. ಧರ್ಮ ಜಾತಿ ಇಲ್ಲ. ಮಾನವೀಯತೆ ಎಲ್ಲಕ್ಕಿಂತ ಶ್ರೇಷ್ಠ. ಜನಸೇವೆ ಮಾಡಿದಾಗಲೇ ನಿಜವಾದ ಏಳಿಗೆ ಸಾಧ್ಯ. ಎಲ್ಲರಿಗೂ ಪ್ರೀತಿಯಿಂದ ನಡೆ, ನೆಮ್ಮದಿ ಸಿಗುತ್ತದೆ. ಸ್ನೇಹ ಮತ್ತು ಭದ್ರತೆಯಿಂದ ಬದುಕುವುದು ಬೆಳವಣಿಗೆಯ ಮಾರ್ಗ. ನೀವು ಬೇರೆಯವರ ಒಳಿತಿಗಾಗಿ ಶ್ರಮಿಸಿದರೆ ದೇವರು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಪರೋಪಕಾರವೇ ಪರಮಧರ್ಮ. ಸಾಮಾಜಿಕ ಸೇವೆಯಿಂದ ಒಳ್ಳೆಯ ಹೆಸರನ್ನು ಗಳಿಸಬಹುದು.